ಅದೇ ಒಬ್ಬ 5,000 ರೂಪಾಯಿಯನ್ನು ಪ್ರತಿ ತಿಂಗಳು ಉಳಿತಾಯ ಮಾಡ್ತೇನೆ ಅಂತಂದರೆ 35 ವರ್ಷಗಳ ಬಳಿಕ 12% ಆಗಿ 2.9 ಕ್ರೋರ್ಸ್ ಬರುತ್ತೆ ಮತ್ತು 15% ಆಗಿ 6.08 ಕ್ರೋರ್ಸ್ ಬರುತ್ತೆ ಮತ್ತು 18% ಆಗಿ 12.86 ಕ್ರೋರ್ಸ್ ಬರುತ್ತೆ. ನೀವೀಗ ನನಗೆ ಪ್ರಶ್ನೆ ಕೇಳ್ಬೋದು, 5,000ವನ್ನು ಪ್ರತಿ ತಿಂಗಳು ಉಳಿತಾಯ ಮಾಡುವುದು ಹೇಗೆ? ನನಗೆ ಗೊತ್ತಿದ್ದ ಹಾಗೆ ಒಬ್ಬ 23-24 ವರ್ಷದ ಯುವಕ ಕಾಲೇಜಿಂದ ಹೊರಗೆ ಬರ್ತಾನೆ ಅಂತಂದರೆ, ಡಿಗ್ರಿ ಮಾಡಿರ್ಬೋದು, ಇಂಜಿನಿಯರಿಂಗ್ ಮಾಡಿರ್ಬೋದು, ಅವರಿಗೆ ಕನಿಷ್ಠ ಸ್ಯಾಲರಿ ಅಂತಂದರೆ ಒಂದು 30,000-40,000 ಸಾವಿರ. ಮತ್ತು ಆ 30,000-40,000 ಸಾವಿರದಲ್ಲಿ ಅಂದಾಜು 5,000 ರೂಪಾಯಿಯನ್ನು ಉಳಿತಾಯ ಮಾಡೋದು ದೊಡ್ಡ ವಿಚಾರ ಏನೂ ಅಲ್ಲ. ನೀವೇನಾದರೂ ಕಾರ್ಪೆಂಟರ್, ಪ್ಲಂಬರ್, ಎಲೆಕ್ಟ್ರಿಷಿಯನ್ ಆಗಿದ್ರೂ ಕೂಡ ತಿಂಗಳಲ್ಲಿ 5,000ವನ್ನು ಉಳಿತಾಯ ಮಾಡೋದು ದೊಡ್ಡ ವಿಚಾರ ಅಲ್ಲ. ಆದ್ದರಿಂದ 25 ವರ್ಷದ ಯುವಕ ಏನಾದರೂ 5,000 ರೂಪಾಯಿಯನ್ನು ಉಳಿತಾಯ ಮಾಡ್ತಾ ಹೋಗ್ತಾನೆ ಮತ್ತು ಒಳ್ಳೆಯ ಜಾಗದಲ್ಲಿ ಒಳ್ಳೆಯ ಆಯ್ಕೆಯೊಂದಿಗೆ ಷೇರುಗಳನ್ನು ಸೆಲೆಕ್ಟ್ ಮಾಡ್ಕೊಂಡು ಹಾಕ್ತಾನೆ ಅಂತಂದರೆ 12.86 ಕ್ರೋರ್ಸ್ವರೆಗೂ ನಿಮ್ಮದಾಗುತ್ತೆ. ಇದೀಗ ನಾನು ಮಾತಾಡಿದ್ದು 25 ವರ್ಷದ ಹೂಡಿಕೆದಾರನ ಬಗೆಗೆ. ಈಗ ನಾನು 30 ವರ್ಷಕ್ಕೆ ಒಬ್ಬ ವ್ಯಕ್ತಿ ಹೂಡಿಕೆಯನ್ನು ಪ್ರಾರಂಭ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನಿಮ್ಮ ಮುಂದೆ ಲೆಕ್ಕ ಇಡ್ತಾ ಇದ್ದೇನೆ. 1,000 ರೂಪಾಯಿಯನ್ನು ಪ್ರತಿ ತಿಂಗಳು SIP ಮಾಡ್ತಾರೆ ಮತ್ತು ಅವರಿಗೆ ರಿಟೈರ್ಮೆಂಟಿಗೆ ಬಾಕಿ ಇರುವುದು 30 ವರ್ಷ. 12% ಆಗಿ ಪ್ರಾಫಿಟ್ ಬರುತ್ತೆ ಅಂತಂದರೆ ಅವನಿಗೆ 60ನೇ ವಯಸ್ಸಿಗೆ 32 ಲಕ್ಷ ಬರುತ್ತೆ ಮತ್ತು 15% ಆಗಿ ಬಂದರೆ 60 ಲಕ್ಷ ಬರುತ್ತೆ ಮತ್ತು ಅದೇ 18% ಆಗಿ ಅವರಿಗೇನಾದರೂ ರಿಟರ್ನ್ಸ್ ಬಂತು ಅಂತಂದರೆ 1.12 ಕ್ರೋರ್ಸ್ ಬರುತ್ತೆ. 25 ವರ್ಷ ವಯಸ್ಸಿನ ಯುವಕನಿಗೆ ಬಂದಂಥ ರಿಟೈರ್ಮೆಂಟ್ ಫಂಡು 30 ವರ್ಷದವರೆಗೆ ಬರಲ್ಲ. ಯಾಕಂದರೆ 5 ವರ್ಷ ಕಳೆದು ಹೋಯಿತು. 5,000 ಲೆಕ್ಕ ಕೊಡ್ತಾ ಇದ್ದೇನೆ. ನಿಮ್ಮ ವಯಸ್ಸು 30, ರಿಟೈರ್ಮೆಂಟಿಗೆ ಇನ್ನೂ 30 ವರ್ಷ ಬಾಕಿ ಇದೆ. ತಿಂಗಳಿಗೆ 5,000ವನ್ನು ನೀವು ಉಳಿತಾಯ ಮಾಡ್ತಾ ಇದ್ದೀರಿ. ಇನ್ನೂ 30 ವರ್ಷ ಹಣ ಹಾಕ್ತೀರಿ. 12% ಆಗಿ ರಿಟರ್ನ್ಸ್ ಬಂದರೆ 1.62 ಕ್ರೋರ್ಸು, 15% ಆಗಿ ಬಂದರೆ 3 ಕ್ರೋರ್ಸ್ ಮತ್ತು ಅದೇ 18% ಆಗಿ ನಿಮಗೆ ಏನಾದರೂ ರಿಟರ್ನ್ಸ್ ಬಂದರೆ ದೀರ್ಘಾವಧಿಯಲ್ಲಿ 5.6 ಕ್ರೋರ್ಸ್ ಆಯಿತು.